नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर. In my previous videos I was talking about CT guided lung biopsy. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಸಮಥಿಂಗ್ ಕಾಲ್ಡ್ ಫೈಬ್ರೋಸ್ಕ್ಯಾನ್ ಮತ್ತು ಲಿವರ್ ಫ್ಯಾಟ್ ಕ್ವಾಂಟಿಫಿಕೇಷನ್. ಇವಾಗ ಕಾಮನ್ನಾಗಿ ನಾವೆಲ್ಲ ಕೇಳಿರ್ಬೋದು ಫ್ಯಾಟಿ ಲಿವರ್ ಅಂತ. ಎನಿ ಸ್ಕ್ಯಾನ್ ಮಾಡೋಕ್ಕೆ ಹೋದರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಫಸ್ಟ್ ಮೋಸ್ಟ್ ಕಾಮನ್ಲಿ ಒಂದು ಮೈಲ್ಡ್ ಫ್ಯಾಟಿ ಲಿವರ್ ಇಸ್ ದೇರ್, ಅಥವಾ ಒಬೀಸ್ ಪೇಷಂಟ್ಸ್ ಇತ್ತು ಅಂತಂದರೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ಬೋದು. ಫ್ಯಾಟಿ ಲಿವರ್ ಅಂತಂದರೆ ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಆಗಿ ಅದು ಲಿವರಲ್ಲಿ ಅಕ್ಯುಮುಲೇಟ್ ಆಗ್ತಾಯಿದೆ, ಲಿವರ್ ಸೆಲ್ಸಲ್ಲಿ ಅಕ್ಯುಮುಲೇಟ್ ಆಗ್ತಾಯಿದೆ. ಸೊ ಇದು ಜಾಸ್ತಿ ಅಂದರೆ ಒಂದು ಇನಿಷಿಯಲ್ ಸ್ಟೇಜ್ 1, 2, 3 ಅಂತ ಹೇಳ್ತೀವಿ ನಾವು. ಸ್ಟಿಯಟೋಸಿಸ್ ಅಂದರೆ ಫ್ಯಾಟಿ ಲಿವರ್ ಅಂತ ಅರ್ಥ. ಸೊ S1, S2, S3 ಅಂತ ಹೇಳ್ತೀವಿ. S3 ಈಸ್ ಎ ವೆರಿ ಸಿವಿಯರ್ ಫಾರ್ಮ್ ಆಫ್ ಫ್ಯಾಟಿ ಲಿವರ್. ಯೂಶ್ವಲಿ ಅದಾದಮೇಲೆ ಫೈಬ್ರೋಸಿಸ್ ಶುರು ಆಗುತ್ತೆ. ಅಂದರೆ ಫ್ಯಾಟಿ ಲಿವರಿಂದ ಅದು ಲಿವರ್ ಡ್ಯಾಮೇಜ್ ಆಗಿ ಅದು ಹೀಲ್ ಆಗೋ ಪ್ರೋಸೆಸ್ಸಲ್ಲಿ ಫೈಬ್ರೋಸಿಸ್ ಆಗುತ್ತೆ, ಅಂದರೆ ಸ್ಕಾರಿಂಗ್ ಆಗುತ್ತೆ. ಸೊ ಆವಾಗ ಅದು ಲಾಸ್ಟ್ ಸ್ಟೇಜ್ ಆಫ್ ಫೈಬ್ರೋಸಿಸ್ ಇಸ್ ಕಾಲ್ಡ್ ಸಿರೋಸಿಸ್. ಸೊ ಈ ಸಿರೋಸಿಸು ಮೇ ಬಿ ರಿಲೇಟೆಡ್ ಟು ಫ್ಯಾಟಿ ಲಿವರ್ ಅಥವಾ ವೈರಲ್ ಇನ್ಫೆಕ್ಷನ್ಸಿಂದ ಇರಬಹುದು, ಅದು ಬೇರೆ ಏನು ಹಲವಾರು ಕಾರಣಗಳಿಂದ ಸಿರೋಸಿಸ್ ಆಗಬಹುದು. ಸೊ ಇವಾಗ ಫ್ಯಾಟಿ ಲಿವರ್ ಅಸೆಸ್ ಮಾಡಿ ಲಿವರ್ ಫೈಬ್ರೋಸಿಸ್ ಅಸೆಸ್ ಮಾಡೋದು ಒಂದು ವಿಧಾನ ಇದೆ. ಮೋಸ್ಟ್ ಕಾಮನ್ಲಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಫೈಬ್ರೋಸ್ಕ್ಯಾನ್. ಅಂದರೆ ಇಟ್ ಇಸ್ ಎ ಟೈಪ್ ಆಫ್ ಇಲಾಸ್ಟೋಗ್ರಫಿ, ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ. ಅದರಲ್ಲಿ ನಾವು ಆ ಟಿಶ್ಯೂದು ಹಾರ್ಡ್ನೆಸ್, ಸಾಫ್ಟ್ನೆಸ್ ಗೊತ್ತಾಗುತ್ತೆ. ಸೊ ಹಾರ್ಡ್ ಇದ್ದಷ್ಟು ಅದು ಫೈಬ್ರೋಸಿಸ್ ಆಗಿದೆ, ಅಂದರೆ ಗಟ್ಟಿ ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ಯಾವ ಥರ ಕಂಡುಹಿಡಿತೀವಿ? ಯೂಶ್ವಲಿ ಫೈಬ್ರೋ ಸ್ಕ್ಯಾನಲ್ಲಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಲಿವರಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಏರಿಯಾಸಲ್ಲಿ ಪ್ರೋಬ್ ಇಟ್ಟು ಆ ಫೈಬ್ರೋ ಸ್ಕ್ಯಾನ್ ಪ್ಯಾರಾಮೀಟರ್ನ ಪ್ರೆಸ್ ಮಾಡಿದ್ರೆ ಅದು ನಮಗೆ ಅದರಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಸ್ಪೀಡಾಗಿ ಅಲ್ಟ್ರಾಸೌಂಡ್ ವೇವ್ಸ್ ಹರಿತಾ ಇದೆ ಅಂತ ಗೊತ್ತಾಗ್ತವೆ. ಅಲ್ಟ್ರಾಸೌಂಡ್ ವೇವ್ ವೆಲಾಸಿಟಿ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಗೊತ್ತಾಗುತ್ತೆ. ಸೊ ಹಾರ್ಡ್ನೆಸ್ ಜಾಸ್ತಿ ಆದಷ್ಟು ಆ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಆ ವೆಲಾಸಿಟಿನ ನಾವು ಕನ್ವರ್ಟ್ ಮಾಡಿಬಿಟ್ಟು ಕಿಲೋ ಪ್ಯಾಸ್ಕಲ್ ಅಂತ ಕೊಡ್ತೀವಿ. ಕಿಲೋ ಪ್ಯಾಸ್ಕಲ್ ಈಸ್ ಆ್ಯಕ್ಚುಲಿ ದಿ ಯೂನಿಟ್ ಫಾರ್ ಇಲಾಸ್ಟಿಸಿಟಿ. ಸೊ ಹಾರ್ಡ್ನೆಸ್ ಜಾಸ್ತಿ ಆದಷ್ಟು ವೆಲಾಸಿಟಿ ಜಾಸ್ತಿ ಆಗುತ್ತೆ, ವೆಲಾಸಿಟಿ ಜಾಸ್ತಿ ಆದಷ್ಟು ಇಲಾಸ್ಟಿಸಿಟಿ ಜಾಸ್ತಿ ಅಂತ ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ಇದರಲ್ಲಿ ನಾವು F1, F2, F3, F4 ಅಂತ ಒಂದು ಡಿಫ್ರೆಂಟ್ ಕ್ಯಾಟಗರೀಸ್ ಕೊಡ್ತೀವಿ. ಯೂಶ್ವಲಿ F2 ಆ್ಯಂಡ್ ಬಿಲೋ ಅಂತಂದರೆ ಮೇಜರ್ ಇಲ್ಲ ಅಂತ ಅರ್ಥ. F2ಗಿಂತ ಜಾಸ್ತಿ ಇತ್ತು, F3 ಆ್ಯಂಡ್ F4 ಅಂತಂದರೆ ಸಿವಿಯರ್ ಫಾರ್ಮ್ ಆಫ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಫೈಬ್ರೋಸಿಸ್ ಇತ್ತು ಅಂತಂದರೆ ನೆಕ್ಸ್ಟ್ ನಾವು ಫ್ಯಾಟ್ ಕ್ವಾಂಟಿಫಿಕೇಷನ್ ಅಸೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ಇನ್ನು ಕೆಲವು ಪೇಷಂಟ್ಸಲ್ಲಿ ಬರೀ ಫ್ಯಾಟಿ ಲಿವರ್ ಇರುತ್ತೆ, ಆದರೆ ಫೈಬ್ರೋಸಿಸ್ ಇರೋದಿಲ್ಲ. ಅಂಥವ್ರಲ್ಲಿ ನಾವು ಯೂಶ್ವಲಿ ದೇರ್ ಇಸ್ ಸಮಥಿಂಗ್ ಆಲ್ ಯು ಗ್ಯಾಪ್, ಅಂದರೆ ಅಲ್ಟ್ರಾಸೌಂಡ್ ಗೈಡೆಡ್ ಅಟೆನ್ಯೂಯೇಷನ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ ನಾವು. ಅದೇನಂತಂದರೆ ಅಲ್ಟ್ರಾಸೌಂಡ್ ವೇವ್ಸು ಫ್ಯಾಟ್ ಇರೋ ಕಡೆಯಲ್ಲಿ ಸ್ಲೋ ಆಗುತ್ತೆ. ಅಲ್ಲಿ ಅಲ್ಟ್ರಾಸೌಂಡ್ ವೇವ್ಸು ಹಾರ್ಡ್ ಇರುವಾಗ ಫಾಸ್ಟ್ ಆಗುತ್ತೆ ಇಲಾಸ್ಟೋಗ್ರಫಿಲಿ. ಇಲ್ಲಿ ಫ್ಯಾಟಿ ಲಿವರ್ ಇದ್ದಾಗ ಅದು ಅಲ್ಟ್ರಾಸೌಂಡ್ ವೇವ್ಸು ಸ್ಲೋ ಆಗುತ್ತೆ. ಮತ್ತು ಆ ಸ್ಲೋ ಆಗೋದಕ್ಕಿಂತ ಹೆಚ್ಚಾಗಿ ಅದು ಅಟೆನ್ಯೂಯೇಷನ್ ಆಗುತ್ತೆ. ಅಂತಂದರೆ ಅದು ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ, ವಾಪಸ್ ರಿಫ್ಲೆಕ್ಟ್ ಆಗುತ್ತೆ, ಥ್ರೂ ಆಗಿ ಹೋಗಲ್ಲ. ಸೊ ಇದನ್ನು ಅಸೆಸ್ ಮಾಡುವಾಗ ನಾವು ಸಿಮಿಲರ್ಲಿ ಲಿವರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಪ್ರೋಬಿಟ್ಟು ಯು ಗ್ಯಾಪ್ ಅಥವಾ ಫ್ಯಾಟ್ ಕ್ವಾಂಟಿಫಿಕೇಷನ್ ಪ್ರೋಗ್ರಾಮ್ನ ಪ್ರೆಸ್ ಮಾಡಿದ್ರೆ 5 ಯೂಶ್ವಲಿ 5 ಮೆಷರ್ಮೆಂಟ್ಸ್ ತೊಗೊಳ್ತೀವಿ. ಆ ಮೆಷರ್ಮೆಂಟ್ಸ್ ತೊಗೊಂಡು ಅದರಲ್ಲಿ ಕೋಎಫಿಷಿಯೆಂಟ್ ಬರುತ್ತೆ, ನಮಗೆ ವ್ಯಾಲ್ಯೂಸ್ ಬರುತ್ತೆ. ಅದ್ರ ಮೇಲೆ ಡಿಪೆಂಡಿಂಗ್ ಆಗಿ ನಾವು ಹೇಳ್ತೀವಿ ಸೊ ಎಷ್ಟು ಫ್ಯಾಟ್ ಇದೆ ಅಂತ. ಯೂಶ್ವಲಿ ಸ್ಟಿಯಟೋಸಿಸ್ S1, S2, S3, S4 ಅಂತ ಕೊಡ್ತೀವಿ ನಾವು. ಸೊ S3 ಅಂದರೆ ಸಿವಿಯರ್ ಸ್ಟಿರೋಸಿಸ್, S1, S2, S3 ಅಂತ ಕೊಡ್ತೀವಿ. S3 ಅಂದರೆ ಸಿವಿಯರ್ ಸ್ಟಿಯಟೋಸಿಸ್ ಅಂದರೆ ಸಿವಿಯರ್ ಫ್ಯಾಟಿ ಲಿವರ್ ಅಂತ ಅಂದ್ಬಿಟ್ಟು. ಸೊ ಜನರಲಿ ಫ್ಯಾಟಿ ಲಿವರ್ ಇದೆ ಅಂತಂತಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫೈಬ್ರೋಸಿಸ್ ಇದೆ ಅಂತಂದರೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಯಾವ ಲೆವೆಲಲ್ಲಿ F2 ಆ್ಯಂಡ್ ಬಿಲೋ ಅಂತಂದರೆ ಅದು ರಿವರ್ಸಿಬಲ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ ನಾವು. ಸೊ ಇದು ಅಲ್ಟ್ರಾಸೌಂಡ್ ಇಸ್ ಎ ವೆರಿ ವೆರಿ ಗುಡ್ ಟೂಲ್ ಟು ಅಸೆಸ್ ಲಿವರ್ ಫ್ಯಾಟ್ ಆಸ್ ವೆಲ್ ಆಸ್ ಲಿವರ್ ಫೈಬ್ರೋಸಿಸ್. ಇನ್ಫ್ಯಾಕ್ಟ್ ದೀಸ್ ಡೇಸ್ MRIಯಲ್ಲೂ ಕಂಡುಹಿಡ್ತಾ ಇದ್ದೀವಿ ಲಿವರ್ ಫ್ಯಾಟ್ ಕ್ವಾಂಟಿಫಿಕೇಷನ್. ಅದು ಮೋರ್ ಆ್ಯಕ್ಯುರೇಟ್ ಅಂತ ಹೇಳ್ತಾರೆ, ಬಟ್ ಅದು ಎಲ್ಲ ಕಡೆಯೂ ಈಸಿಲಿ ಅವೈಲೇಬಲ್ ಇರೋದಿಲ್ಲ. ಹಾಗಾಗಿ ಅಲ್ಟ್ರಾಸೌಂಡ್ ಫ್ಯಾಟ್ ಕ್ವಾಂಟಿಫಿಕೇಷನ್ ಫಾರ್ ಲಿವರ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ಜನರಲ್ ಪಾಪ್ಯುಲೇಷನ್. ಇದು ಏಕೆಂದರೆ ಫ್ಯಾಟಿ ಲಿವರ್ ಇಸ್ ಎ ವೆರಿ ವೆರಿ ಕಾಮನ್ ಕಂಡೀಷನ್. ಸೊ ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ನಾನು. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ತರಹ ಬೇರೆ ಸ್ಪೆಷಲ್ ಫೀಚರ್ಸ್ ಅದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ಯುನೀಕ್ ಫೀಚರ್ಸ್ ಆಫ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.